ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ಏನು BMTC ಸಂಸ್ಥೆಯಲ್ಲಿ GH ರಜೆ ವಿಚಾರವಾಗಿ ಹಲವಾರು ರೀತಿ ಗೊಂದಲಗಳಾಗಿದ್ದಾವೆ. ನೌಕರರ ಅಳಲು ಏನಪ್ಪ ಅಂತಂದರೆ, ಅಲ್ಲ ಅಣ್ಣ, ನಮ್ಮ ಸಮುದಾಯ ಅಂದರೆ ನಾವು ಹಿಂದೂ ಸಮುದಾಯದ ಹಬ್ಬದ ದಿನ ರಜೆ ತಗೊಳ್ಬೇಕು ಅಂತ ನಾವಿದ್ರೆ, ಇವರು ಮುಸಲ್ಮಾನ್ ಮತ್ತು ಕ್ರೈಸ್ತರದು ಹೀಗೆ ಹಲವಾರು ರೀತಿ ರಜೆಗಳು ಕೊಟ್ಟರೆ ನಾವು ಯಾವ ರೀತಿ ಹಬ್ಬ ಆಚರಿಸ್ಬೇಕು? ಅದು ಅಲ್ಲದೆ ವರ್ಷಕ್ಕೆ ನಮಗೆ ಕೊಡೋದೇ 5 ರಜೆ. ಅಂಥದ್ರಲ್ಲಿ ಇವರು 5 ರಜೆನೂ ಕೂಡ ನಮ್ಮ ಇಷ್ಟದ ಪ್ರಕಾರ ಕೊಟ್ಟಿಲ್ಲ ಅಂತಂದರೆ ನಾವು ಯಾರು ಕೇಳಬೇಕು, ನಾವು ಏನು ಮಾಡಬೇಕು ಅನ್ನೋಂಥ ವಿಚಾರ ಈಗ ನಾನು ಹಿಂದೆ ವಿಡಿಯೋ ಮಾಡಾದ್ಮೇಲೆ ಹಲವಾರು ಜನ ಫೋನ್ಗಳು ಮಾಡ್ತಾ ಇದ್ದೀರಾ. ಆ ವಿಚಾರವಾಗಿ ನಾನು ಮೇಲಧಿಕಾರಿಗಳಿಗೆ ಮಾತಾಡಿದಾಗ IT ಡಿಪಾರ್ಟ್ಮೆಂಟ್ ಮಾತಾಡಿ ಅದನ್ನು ಸರಿಪಡಿಸ್ತೇವೆ, ಯಾರು ಗೊಂದಲಕ್ಕೊಳಗಾಗಬಾರ್ದು ಅನ್ನುವಂಥ ವಿಚಾರನ ಹೇಳಿದ್ದಾರೆ. ನೋಡೋಣ ಅದು ಯಾವ ರೀತಿ ಸರಿಪಡಿಸ್ತಾರಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ. ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಜೊತೆಗೆ ಇನ್ನೂ ಹಲವಾರು ಸಿಬ್ಬಂದಿಗಳು, ಅಣ್ಣ ಇದು ಒಂದು BMTCಗೆ ಮಾತ್ರ ಅಲ್ಲ, 4 ನಿಗಮಗಳಿಗೂ ಇದೇ ರೀತಿ ಆಗ್ತಾ ಇರುವಂಥದ್ದು, HRMS ಅಂತ ಏನು ಬಂದಿದೆ ಈ ವಿಚಾರದಲ್ಲಿ, ಮತ್ತೆ ಕೆಲವೊಂದು ಅಧಿಕಾರಿಗಳು ಮನ ಬಂದಂತೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ನಾ ಇದಕ್ಕೆಲ್ಲ ಈಗ ಕೂಡ BMTCನಲ್ಲಿ ಏನು ಮಾಡ್ತಾರೆ ಅದು ನೋಡ್ಕೊಂಡು ಮುಂದುವರಿಯೋಣ. ಜೊತೆಗೆ ಇವತ್ತು ಸಂಸ್ಥೆಯಲ್ಲಿ BMTC ಸಂಸ್ಥೆಯಲ್ಲಿ ಹಣ ವೇತನ ಕೊಡಲಿಕ್ಕೆ ದುಡ್ಡಿಲ್ಲ, ಬಿಡಿಭಾಗಗಳ ತೆರಿಗೆ ದುಡ್ಡಿಲ್ಲ ಅನ್ನೋ ರೀತಿಯಲ್ಲಿ ಒದ್ದಾಡ್ತಾ ಇದ್ರೆ, ಇವತ್ತು BMTC ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಕಾರುಬಾರು ಚಿಂತೆ ಆಗಿವೆ. ಅವ್ರಿಗೆ ಇನೋವಾ ಕಾರುಗಳೇ ಬೇಕು ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಧ್ಯಕ್ಷರಿಗೆ ಕೊಡಿಸಿದ್ದಾರೆ, ಮತ್ತು ಉಪಾಧ್ಯಕ್ಷರಿಗೆ ಇನ್ನೂ ಕೂಡ ಕೊಡಿಸುವಂಥ ಹಠ ಬಿದ್ದಿದ್ದಾರೆ ಅಂತೇಳಿ ಮಾಡ್ತಾ ಇರುವಂಥದ್ದು. ಇವರೇನು ಸಂಸ್ಥೆನ ಉನ್ನತವಾಗಿ ನಡ್ಸಕ್ಕೆ ಬಂದಿದ್ದಾರಾ, ಇಲ್ಲ ಇವರು ಸ್ವಾರ್ಥಕ್ಕಾಗಿ ಇಲ್ಲಿ ದುಂದು ವೆಚ್ಚ ಮಾಡಲಿಕ್ಕೆ ಬಂದಿದ್ದಾರಾ ಗೊತ್ತಾಗ್ತಾ ಇಲ್ಲ. ಈಗ ಬರೋರೆಲ್ಲ ಈ ರೀತಿ ದುಂದು ವೆಚ್ಚ ಮಾಡ್ಲಿಕ್ಕೆ ನಿಂತ್ಕೊಂಡ್ರೆ ಸಂಸ್ಥೆ ಏನು ಮಾಡಬೇಕು? ಹಿಂದೆ ಇದೇ ರೀತಿ ಕಾರುಗಳು ತಗೊಂಡಿದ್ದಾರೆ, ಆ ಕಾರ್ ಇದೆ. ಈಗ ಇನ್ನೋವಾ ಕ್ರಿಸ್ತಾ ಇಂಥ ಹೈಟೆಕ್ ಗಾಡಿನೇ ಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದು ಎಷ್ಟು ಸರಿ? ಜೊತೆಗೆ ಅದಾದಮೇಲೆ ATM ಮಿಷಿನು, ಕೆನರಾ ಬ್ಯಾಂಕು ATM ಮಿಷಿನ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಆಲ್ರೆಡಿ ಕೆಲವೊಂದು ಕಡೆ ಎಲ್ಲ ವಿತರಣೆ ಮಾಡಿದ್ರಂತೆ. ಅದನ್ನು ತೆಗೆದಾಕಿ ಸುಮಾರು 40 ಕೋಟಿ ಖರ್ಚು ಮಾಡಿ ATM ಮಿಷಿನ್ ಕೊಂಡ್ಕೊಳ್ಳೋಕೆ ಹೊರಟಿದೆ ಅನ್ನುವಂಥದ್ದನ್ನು ನಾನು ಕೆಲವೊಂದು ಪಬ್ಲಿಕ್ TV ಮಾಧ್ಯಮ ಮತ್ತು ಕೆಲವೊಂದು ಮಾಧ್ಯಮಗಳಲ್ಲಿ ನೋಡಿರುವಂಥದ್ದು. ಅಲ್ಲ, ಫ್ರೀಯಾಗಿ ಬಂದದ್ದನ್ನು ಬಿಟ್ಬಿಟ್ಟು ಈಗ 40 ಕೋಟಿ ವ್ಯಯ ಮಾಡುವಂಥದ್ದು ಎಷ್ಟು ಸರಿ? ಇದಕ್ಕೆಲ್ಲ ದುಡ್ಡಿದೆಯಾ? ಈ ಥರ ಕಾರುಬಾರು, ಈ ಥರ ಆಡಳಿತ ಮಾಡಲಿಕ್ಕೆ ಇರೋ ಹತ್ರ ದುಡ್ಡಿದೆಯಾ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಂಸ್ಥೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಜೊತೆಗೆ ನೋಡಿ, ಪಾಪ ಶಿವಮೊಗ್ಗ ವಿಭಾಗ ಸಾಗರ ಘಟಕದಲ್ಲಿ ನಾಗಪ್ಪ ಅಂತ ವ್ಯಕ್ತಿ ಘಟಕ ವ್ಯವಸ್ಥಾಪಕರ ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾಗಪ್ಪ ಅನ್ನೋರ್ಗೆ 58 ವರ್ಷ ಸೇವೆ ಸಲ್ಲಿಸಿ ಈಗ ಆಲ್ರೆಡಿ ಇನ್ನು ನಿವೃತ್ತಿ ಆಗಬೇಕು. ಆ ಅಂಚಿನಲ್ಲಿ ಘಟಕ ವ್ಯವಸ್ಥಾಪಕರು ಕಿರುಕುಳದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರ ಕುಟುಂಬದವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂಥದ್ದು ಅಂತೇಳಿ ಬಂದಿರುವಂಥ ಮಾಹಿತಿ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ. ನಮ್ಮ ನೌಕರರು ಇಷ್ಟೊಂದು ಕಷ್ಟ ಕಾರ್ಪಣ್ಯದಲ್ಲಿ ದುಡಿತಾ ಇದ್ದಾರೆ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರು ಕೂಡ ಯಾವುದೇ ನೌಕರ ಆದರೂ ಕೂಡ ಆತ್ಮಹತ್ಯೆಗೆ ದಾರಿ ಒಂದೇ ಅಲ್ಲ, ಹಲವಾರು ರೀತಿ ಇದೆ. ದಯಮಾಡಿ ನಾನೀಗ ಏನು ವಿಡಿಯೋಗಳು ಶುರು ಮಾಡ್ತಾ ಇದ್ದೀನಿ, ಕೆಲವೊಂದಷ್ಟು ಜನ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಅದನ್ನು ಮಾತಾಡಿ ಸರಿಪಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಅಷ್ಟೇ ನನ್ನ ನಂಬರ್ ಹಾಕಿರ್ತೀನಿ, ಇಲ್ಲೇ ಡಿಸ್ಪ್ಲೇ ಮಾಡಿ ಹಾಕಿರ್ತೀನಿ. ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ಸಂಪರ್ಕಿಸಿ. ಯಾವುದೇ ರೀತಿ ಕಷ್ಟ ಆದ್ರೂ ನೀವು ಈ ರೀತಿ ಆತ್ಮಹತ್ಯೆ ದಾರಿ ಹಿಡಿಬೇಡಿ. ನನ್ನ ನೌಕರಲ್ಲಿ ನನ್ನ ಮನವಿ, ಯಾವುದೇ ರೀತಿ ಆತ್ಮಹತ್ಯೆ ದಾರಿ ಹಿಡಿಬೇಡಿ. ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವಿದ್ದೀವಿ. ಸಂಪರ್ಕಿಸಿ, ಪ್ರಯತ್ನ ಮಾಡಿ ಅದನ್ನು ಸಾಲ್ವ್ ಮಾಡುವಂಥ ಕೆಲಸನ ನಾನು ಮಾಡ್ತೀನಿ. ಉದಾಹರಣೆಗೆ ಈಗ ಮೊನ್ನೆ BMTC 9ರಲ್ಲಿ ಕಲ್ಪನಾ ಅನ್ನೋ ಹುಡುಗಿ ಅಳ್ತಾ ಮನೆಗೆ ಹೋಗ್ತಿತ್ತಂತೆ, 4.5 ತಿಂಗಳು ಗರ್ಭಿಣಿ. ಅವ್ರಿಗೆ ಯಾರೋ ಅಧಿಕಾರಿ ಇದು ಮಾಡಿದ್ರು ಅಂತೇಳಿ ಆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ನಾನು ತಿಳಿಸಿ ಅದನ್ನು ಮನವೊಲಿಸಿ
ಅವ್ರಿಗೆ ಕರ್ತವ್ಯ ನೀಡಲು ನಾನು ಸೂಚಿಸಿದೆ. ನಂತರ ಅವರು ಪಾಪ ಕೊಟ್ಟಿದ್ದಾರಂತೆ, ಈಗ ತೊಂದರೆ ಇಲ್ಲ, ಡ್ಯೂಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಿಪೋ KSRTC ತುಮಕೂರು ಡಿಪೋದಲ್ಲಿ ರಾಜು ಅಂತ ಒಬ್ಬ ಡ್ರೈವರ್ ಕಮ್ ಕಂಡಕ್ಟ್ರು, ಅವರು ವರ್ಗಾವಣೆಯಾಗಿ ಬಂದಿರುವಂಥದ್ದು NWKSRTC ಇಂದ. ಅಲ್ಲಿಂದ ಬಂದಂಥವ್ರು 2024 7ನೇ ತಿಂಗಳಲ್ಲಿ ಬಂದಿರುವಂಥವ್ರಿಗೆ ಇಲ್ಲಿ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ, ಅವ್ರಿಗೆ HRMS ಫೀಡ್ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ದೂರು ಬಂತು. ನಾನು ಸಂಬಂಧಪಟ್ಟಂಥ ಡಿಪೋ ಮ್ಯಾನೇಜರ್ಗೆ ಕಾಲ್ ಮಾಡಿದ್ರೆ ಡಿಪೋ ಮ್ಯಾನೇಜರು ಕಾಲ್ ಕಟ್ ಮಾಡಿದ್ರು. ಯಾಕೆ ಗೊತ್ತಿಲ್ಲ ನಮಗೆ. ಕೆಲವೊಂದಷ್ಟು ಜನ ಅಧಿಕಾರಿಗಳು ಕಾಲ್ ಮಾಡಿದ್ರೆ ಕಟ್ ಮಾಡ್ತಾರೆ, ಇಲ್ಲ ರಿಸೀವ್ ಮಾಡಲ್ಲ. ಯಾಕೆ ಅಂತ ಅರ್ಥ ಆಗಲ್ಲ. ಯಾವುದೇ ನೌಕರರಾಗಿರಲಿ, ಯಾವುದೇ ಮುಖಂಡರಾಗಿರಲಿ, ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಏನು ಕೇಳ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಿಮಗೆ ಕೊಟ್ಟಿರುವಂಥ ಮೊಬೈಲು ಸಂಸ್ಥೆದು, ನಿಮ್ಗೆ ಆಗ್ತಾ ಇರುವಂಥ ಏನು ರೀಚಾರ್ಜು ಸಂಸ್ಥೆದು, ನಿಮ್ಮ ಕೈಯಿಂದ ಆಗ್ತಾ ಇಲ್ಲ. ನಿಮಗೆ ಕೊಟ್ಟಿರುವಂಥದ್ದು ಸಮಸ್ಯೆ ಏನಿದೆ ಆಲಿಸಿ, ಅದನ್ನು ಪಾಲಿಸಿ, ಸಮಸ್ಯೆ ನಿವಾರಿಸಿ ಅಂತೇಳಿ ನಿಮ್ಗೆ ಕೊಟ್ಟಿರುವಂಥದ್ದು. ನಿಮ್ಮ ಇಷ್ಟ ಬಂದಂಗೆ ಕೆಲವೊಂದು ಅಧಿಕಾರಿಗಳು ದರ್ಪ ಮಾಡೋಕ್ಕಲ್ಲ, ಅದನ್ನು ರಿಸೀವ್ ಮಾಡಿ ಮಾತಾಡಿ. ನಾನು ಸಂಬಂಧಪಟ್ಟದ್ದು ಮಾತಾಡೋದಾಗ ಕಟ್ ಮಾಡಿದ್ರು. ಜೊತೆಗೆ ನಾನು ಅಲ್ಲಿ ಸಂಬಂಧಪಟ್ಟಂಥ EST ಸೂಪರ್ವೈಸರ್ ಮಾತಾಡಿದೆ ನವೀನ್ ಸರ್ಗೆ. ಅವರು ಕೂಡ ಸಂಬಂಧಪಟ್ಟವ್ರಿಗೆ ನಾನು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ, ನೀವು ಕಳಿಸ್ಕೊಡಿ ಸರ್ ಅಂತ ಹೇಳಿದ್ದಾರೆ. ಖಂಡಿತ ಧನ್ಯವಾದ. ಈ ಮುಖಾಂತರ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಜೊತೆಗೆ ಇನ್ನೂ ಹಲವಾರು ವಿಚಾರಗಳಿದ್ದಾವೆ. ಈ ರೀತಿ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ. ಯಾರೇ ವಿಚಾರ ಇರಲಿ, ಯಾವುದೇ ಕಷ್ಟ ಆಗಿರಲಿ, ದಯಮಾಡಿ ನಮಗೆ ಸಮಸ್ಯೆನ ಹೇಳಿ ಅದನ್ನು ಸಾಲ್ವ್ ಮಾಡುವಂಥ ಕೆಲಸಗಳನ್ನ ಮಾಡ್ತೀನಿ. ಜೊತೆಗೆ NWKSRTCನಲ್ಲಿ ಇವತ್ತು CTMಗೆ ಕೂಡ ಫೋನ್ ಮಾಡಿದೆ. ಅವರೇನೋ ಮೀಟಿಂಗಲ್ಲಿದ್ದಾರಂತೆ. ನಾನು ಮೀಟಿಂಗಲ್ಲಿದ್ದೀನಿ, ತೆಗಿಯಕ್ಕಾಗಲಿಲ್ಲ ಅಂತೇಳಿ ಅವರು ತೆಗ್ದಿಲ್ಲ. ಅದೇ NWKSRTCನಲ್ಲಿ ಬಾಗಲಕೋಟೆ DC ಅವ್ರಿಗೆ ಕೂಡ ಕಾಲ್ ಮಾಡಿದ್ದೆ. ಅವರು ಮೀಟಿಂಗಲ್ಲಿದ್ದೀವಿ ಅಂತಾದ್ರು ಮಧ್ಯಾಹ್ನ. ತಿರ್ಗಾ ಸಂಜೆ ಮಾಡಿದಾಗ ಎತ್ತಿ ಮಾತಾಡಿದ್ರು. ಅಲ್ಲಿ ಕೂಡ ಸಮಸ್ಯೆ ಇತ್ತು ಒಬ್ಬ ಡ್ರೈವರ್ ಕಮ್ ಕಂಡಕ್ಟ್ರು ವಿಚಾರದಲ್ಲಿ. ಅಲ್ಲೂ ಕೂಡ ಮಾತಾಡಿದಾಗ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೆ. ಈ ರೀತಿ ಯಾವುದೇ ಸಮಸ್ಯೆಗಳಿರಲಿ, ನೀವು ಯಾವುದೇ ರೀತಿ ಆತ್ಮಹತ್ಯೆ ದಾರಿ ಒಂದೇ ಅಲ್ಲ. ನೌಕರರು ಈ ರೀತಿ ಮಾಡ್ಕೋಬೇಡಿ. ನಿಮ್ಮನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರ್ತಾರೆ, ಕುಟುಂಬ ನಿರ್ವಹಣೆ ಮಾಡಬೇಕು, ಇವೆಲ್ಲ ಸಮಸ್ಯೆಗಳಿರ್ತವೆ. ಆದ್ದರಿಂದ ನೀವು ಇದನ್ನ ಆತ್ಮಹತ್ಯೆ ದಾರಿ ಹಿಡಿದಲೆ ನಮ್ಮಂಥವ್ರಿಗೆ ನೀವು ತಿಳಿಸಿದ್ರೆ ನಾವು ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸುವಂಥ ಪ್ರಯತ್ನ ಮಾಡೋಣ. ಜೊತೆಗೆ ಇವತ್ತು ನಾನೇನು ಹಿಂದೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೆ, ನಾಳೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾಳೆಗೆ 10ನೇ ತಾರೀಕು ಆಗುತ್ತೆ. ಕಳೆದ ತಿಂಗಳು 10ನೇ ತಾರೀಕಲ್ಲಿ ಕೊಟ್ಟಿರೋದು 1 ತಿಂಗಳಾಗುತ್ತೆ. ಏನಾಗುತ್ತೆ ಎಂತಾಗುತ್ತೆ ಅಂತ ಕೇಳ್ತೀನಿ. ಅದು ಮುಂದುವರೆದು ಏನು ಮಾಡಬೇಕು ಅಂತ ತಿಳಿಸ್ತೀನಿ. ಯಾಕೆಂದರೆ ಕೆಲವೊಂದಷ್ಟು ಜನ ನೌಕರರು ಫೋನ್ ಮಾಡಿ ಏನಾಯ್ತಣ, ಎಂತಾಯ್ತಣ, ಏನು ಮಾಡಿದ್ರಿ, ನಮ್ಮ ಕೈ ಬಿಟ್ಬಿಟ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಆ ವಿಚಾರದಲ್ಲಿ ನಾಳೆ ಹೋಗಿ ಖುದ್ದಾಗಿ ಏನಾಗಿದೆ, ಎಂತಾಗಿದೆ, ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ತೀನಿ. ಜೊತೆಗೆ ಇವತ್ತು ಎಲ್ಲ ಸಂಘಟನೆಗಳು ಒಂದಾಗದಲೇ ಅತ್ತಗೊಂದು ಇತ್ತಗೊಂದು ಆಗ್ತಾ ಇರೋದ್ರಿಂದ ಅದನ್ನು ಕೂಡ ಹಲವಾರು ಜನ ಅವರಂತೂ ಕೈ ಬಿಟ್ಟರು. ನೀವೇನ ಮಾಡ್ತಿದ್ದೀರಿ, ನೀವಾದರೂ ಏನೋ ಒಂದು ವಿಷಯ ತಿಳಿಸಿ ವಿಡಿಯೋ ಮಾಡಿ ಅಂತ ಹೇಳಿ ವಿಚಾರ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸೋದು ಬಿಟ್ಟು ಸುಮ್ಮನೆ ಯಾವ್ಯಾವುದೋ ಮಾತಾಡಿ ಏನೇನೋ ಮಾತಾಡಿ ಅದು ನೌಕರರ ಹೊಟ್ಟೆ ತುಂಬಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ನೌಕರು ಹೊಟ್ಟೆ ತುಂಬಬೇಕಾದ್ರೆ ಅವ್ರು ಕೊಡಬೇಕಾಗಿರುವಂಥ ನ್ಯಾಯಯುತ ವಿಚಾರನ ನೀವು ಮನದಟ್ಟು ಮಾಡಿ ಸರ್ಕಾರಕ್ಕೆ ನಾವು ನೌಕರಿಗೆ ಕೊಡಿಸ್ಬೇಕಾಗಿರುವಂಥ ವಿಚಾರ ನೀವೆಲ್ಲ ಒಗ್ಗಟ್ಟಾದರೆ ಮಾತ್ರ ಅದು ಸಾಧ್ಯ. ಇಲ್ಲದೆ ಇದ್ರೆ ಇದೇ ರೀತಿ ನಮ್ಮ ನೌಕರಿಗೆ ಭಾಳ ತುಂಬ ಅನ್ಯಾಯ ಆಗುತ್ತೆ. ಯಾಕೆ ಅಂತಂದರೆ ಮುಂದೆ ಚುನಾವಣೆ ಬರ್ತಾ ಇದೆ. ಕೆಲವೊಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಏನೋ ಮಾರ್ಚ್ ಮೇಲೆ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥ ವಿಚಾರಗಳು ನೋಡ್ಪಟ್ಟೆ. ಆದರೆ ನಾನು ಹೇಳೋದಿಷ್ಟೇ, ಏಪ್ರಿಲ್ಗೆ ಚುನಾವಣೆಗಳು ಹಂತವಾಗಿ ಬರ್ತಾ ಇದ್ದಾವೆ, ನೀತಿ ಸಂಹಿತೆಗಳು ಬರ್ತವೆ. ಸರ್ಕಾರ ನೋಡಿದ್ರೆ ಈ 26 ಕಳಿಬೇಕು ಅನ್ನುವಂಥ ವಿಚಾರದಲ್ಲಿ ನಿಂತಿದೆ. 25 ಕಳೆದ್ಬಿಟ್ರು, 26 ಕಳಿಬೇಕು ಅನ್ನುವಂಥ ವಿಚಾರದಲ್ಲಿದೆ. ನೀವೆಲ್ಲ ಒಗ್ಗಟ್ಟಾಗಿಲ್ದಲೇ ಇರೋದ್ರಿಂದ ಈ ಪರಿಸ್ಥಿತಿ ಬಂದಿರುವಂಥದ್ದು. ಅದರಿಂದ ಒಗ್ಗಟ್ಟಾಗಬೇಕು ಅನ್ನೋದು ನನ್ನ ಒಂದು ಒತ್ತಾಯ. ನೀವು ಆಗಲಿಲ್ಲ ಅಂದ್ರೂ ಕೂಡ ನಾನು ಹೇಳಿದ್ದೆ ಹಿಂದೆ 2 ವಿಚಾರ ಇದ್ದಾವೆ, ಮುಂದೆ ಬರ್ತೇನೆ. ಆ ವಿಚಾರ ತಗೊಂಡು ನೌಕರರು ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ.
ಅಂದರೆ ನನಗೆ ಅಂತಲ್ಲ, ನಮ್ಮ ನೌಕರಿಗಾಗಿ ನಾವು ಹೋರಾಟ ಮಾಡಬೇಕು ಅಂತ ನಿಂತಿರುವಾಗ ನಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮುಂದೆ ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ನಾನು ಚರ್ಚೆ ಮಾಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಅದು ಹೇಳಿದ್ದೆ, ಡೇಟ್ ತಿಳಿಸ್ತೇನೆ, ಸ್ಥಳ ತಿಳಿಸ್ತೇನೆ ಅಂತ, ಅದನ್ನೆಲ್ಲ ಕೂಡ ತಿಳಿಸ್ತೇನೆ. ಯಾರು ಗೊಂದಲಕ್ಕೊಳಗಾಗಬೇಡಿ. ಯಾಕೆ ಅಂತಂದರೆ ಈಗೆಲ್ಲ ರಾಜ್ಯಾದ್ಯಂತ ಕಾಲ್ಗಳು ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಏನು ಎತ್ತು ಅಂತೇಳಿ. ಅದಕ್ಕೆ ನೀವು ಯಾರು ಗೊಂದಲಕ್ಕೊಳಗಾಗಬೇಡಿ. ಇವ್ರು ಏನು ಮಾಡ್ತಾರೆ ಮಾಡಲ್ಲ ನೋಡೋಣ. ಈ ಸಂಘಟನೆಗಳು ಈ ರೀತಿನೇ ಆಡ್ಕೊಳ್ಳೋದಾದರೆ ಇವ್ರಿಗೆಲ್ಲ ಯಾವ ರೀತಿ ಯಾವ ಪಾಠ ಕಲಿಸ್ಬೇಕು ಅನ್ನೋದನ್ನ ಪಾಪ ನೀವು ಭಾಳ ನೋವಿಂದ ಹೇಳ್ಕೊತಾ ಇದ್ದೀರಾ ನೌಕರರು. ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಿಮ್ಮ ಬಾಯಲ್ಲಿ ಹೇಳ್ತಾ ಇರುವಂಥದ್ದು ನೌಕರರು. ಹಂಗೆ ಮಾಡ್ಬೇಕು, ಈ ಸಂಘಟನೆಗಳು ಈ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಭಾಳ ಆಕ್ರೋಶಭರಿತವಾಗಿ ಭಾಳ ಪದಗಳನ್ನ ಉಪಯೋಗಿಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ. ನಾ ಪದವನ್ನು ಉಪಯೋಗಿಸೋದಂಥದ್ದು ಸರಿಯಲ್ಲ. ಆದರೂ ನಾನು ಈ ಮುಖಾಂತರ ಸಂಘಟನೆಗಳನ್ನ ನಾನು ಕೇಳೋದಿಷ್ಟೇ, ಒಗ್ಗಟ್ಟಾಗಿಲ್ಲ ಅಂದರೆ ನೌಕರಿಗೆ ನ್ಯಾಯ ಸಿಗಲ್ಲ, ಒಗ್ಗಟ್ಟಾದರೆ ಮಾತ್ರ ನ್ಯಾಯ ಸಿಗೋದು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿ ಈ ಮಾತಾಡಿ ಈ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ನೌಕರಿಗೆ ಶೇರ್ ಮಾಡಿ ತಿಳಿಸ್ತೀರಾ ಅಂತ ನಾನು ಭಾವಿಸಿ ನನ್ನ ಮಾತಾ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.